ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮೇಳಕ್ಕೆ ಇವತ್ತು ಕೊನೆ ದಿನ. 2 ದಿನದ ಎಕ್ಸ್ಪೋಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಬೆಳಗ್ಗೆ 10 ರಿಂದ ಸಂಜೆ 6 ರವರೆಗೆ ಎಜುಕೇಷನ್ ಎಕ್ಸ್ಪೋ ನಡೆಯುತ್ತೆ. ಪರೀಕ್ಷೆ ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ಗೊಂದಲದಲ್ಲಿರೋ ವಿದ್ಯಾರ್ಥಿಗಳಿಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭ ಆಯೋಜಿಸಿರುವ ಸುವರ್ಣ ಶಿಕ್ಷಣ ಮಹಾಮೇಳ ಒಂದು ಸುವರ್ಣ ಅವಕಾಶ ನೀಡ್ತಾ ಇದೆ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಭಾಗಿಯಾಗೋ ಎಜುಕೇಷನ್ ಎಕ್ಸ್ಪೋದಲ್ಲಿ 800ಕ್ಕೂ ಹೆಚ್ಚು ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. IAS ಕೋಚಿಂಗ್ ಬಗ್ಗೆಯೂ ಕೂಡ ಈ ಎಕ್ಸ್ಪೋದಲ್ಲಿ ತಜ್ಞರು ಮಾಹಿತಿ ಕೊಡ್ತಾರೆ. ಇವತ್ತು ಮತ್ತು ನಾಳೆ ಬೆಂಗಳೂರಿನ ಮಲ್ಲೇಶ್ವರದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಈ ಎಕ್ಸ್ಪೋ ಇದ್ದು ಸುವರ್ಣ ಶಿಕ್ಷಣ ಮೇಳದಲ್ಲಿ ಭವಿಷ್ಯದ ಹೊಸ ಹಾದಿ ಆಯ್ಕೆ ಮಾಡಿ ಪ್ರವೇಶ ಉಚಿತ ಇದೆ. ಭಾಗವಹಿಸಿ. ಎಂಜಿನಿಯರಿಂಗ್, ಮೆಡಿಕಲ್, ಕೃಷಿ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳ ಬಗ್ಗೆ ನುರಿತ ತಜ್ಞರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಈ ಎಕ್ಸ್ಪೋನಲ್ಲಿ ನಮ್ಗೆ ಏನಂತಂದರೆ ನಾವು ಮಾಡ್ತಾ ಇರೋದು ಎಲ್ಲ ಜನಗಳಿಗೂ ನಾವು ಇಲ್ಲಿದ್ದೀವಿ, ನಮ್ಮ ಕಡೆ ಏನೇನಿದೆ ನಮ್ಮ ಹತ್ರ ಸಬ್ಜೆಕ್ಟ್ಗಳು, ಆಮೇಲೆ ಯಾವ್ಯಾವ್ದು ಕಲಿಕೆ ಮಾಡಿದ್ರೆ ಉತ್ತಮ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೆಲ್ರಿಗೂ ನಾವು ಬಂದವರೆಲ್ರಿಗೂ ಹೇಳ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಭಾಳ ಜನಗಳಿಗೆ ನಮ್ಮ ಇಲ್ಲಿ ಸಿಟಿ ಒಳಗಡೆ ಇರೋದು ಕಾಲೇಜ್ಗಳಲ್ಲಿ ಭಾಳ ಅಪರೂಪ ಇದೆ. ಹಾಗಾಗಿ ನಮ್ಮದು ಈ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಯಾರ್ಯಾರು ಬರ್ತಾರೆ ಅವರು ಎಲ್ರಿಗೂ ನಾವು ಒಂದು ವಿಶೇಷ ಅಂತಂದರೆ ಫೀಸನ್ನ ಯಾವಾಗಲೂ CET ಫೀಸ್ಗಳಿಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಕಡೆನೂ ನನಗೆ ಡೊನೇಷನ್ನು ನನಗೆ ಸಿಗ್ತಾ ಇಲ್ಲ, ಪರ್ಸೆಂಟೇಜ್ ಪ್ರಾಬ್ಲಮ್ ಆಗ್ತಾಯಿದೆ, ಆ ಥರ ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲೇನಂತಂದರೆ ನಾವು ಆಯಿತು ನೀವು ಬನ್ನಿ, ಯಾರೇ ನೀವು ಇಲ್ಲಿ ಬಂದು ಇದು ಮಾಡಿದ್ರೂ ಸೇರಿಕೊಂಡ್ರೂ ನಾವಿಲ್ಲಿ ಉತ್ತಮ ಕಲಿಕೆ ಇದು ಮಾಡಿಕೊಡ್ತಾ ಇದ್ದೀವಿ. ಹಾಗೂ ಈ ಇಂಟರ್ನ್ಯಾಷನಲ್ ಇದರಲ್ಲೂ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಹಾಗೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ಈಗ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಇದರ ನಿಟ್ಟಿನಲ್ಲಿ ನಾವು ಡೋಯ್ಶ್ ಬ್ಯಾಂಕ್ ಅಂತ ಒಂದು ಬ್ಯಾಂಕ್ ಇದೆ ಇಂಗ್ಲೆಂಡ್ ಇದ್ರದ್ದು, ಅದ್ರ ಜೊತೆ ಟೈಅಪ್ ಮಾಡಿಕೊಂಡು ನಾವು ಹೆಣ್ಮಕ್ಳಿಗೆ ಫುಲ್ ಎಜುಕೇಷನ್, ಫ್ರೀ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ. ಅದರಲ್ಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಬರ್ತಾರೆ. ಏಕೆಂತಂದರೆ ಅಲ್ಲಿ ಪೇರೆಂಟ್ಸ್ದು ಇನ್ಕಮ್ ಬಗ್ಗೆ ನೋಡ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.